ಸರ್ಷಿ ವ್ಲಾಗ್ಸ್ ವೀಕ್ಷಕ ಬಂಧುಗಳಿಗೆ ನಮನಗಳು. ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ತಾಳ್ಮೆ ಎಂದರೆ ಜೀವನದಲ್ಲಿ ಅತ್ಯಂತ ಮುಖ್ಯವಾದ ಗುಣವಾಗಿದೆ. ನಾವು ಯಾವಾಗಲೂ ಯಶಸ್ವಿಯಾಗಬೇಕೆಂಬ ಇಚ್ಛೆಯುಳ್ಳವರಾಗಿದ್ದರೂ ಜೀವನದಲ್ಲಿ ಅನೇಕ ಕಷ್ಟಗಳು ಬರುತ್ತವೆ. ಈ ಕಷ್ಟಗಳನ್ನು ಎದುರಿಸುವುದು ಮತ್ತು ಅವುಗಳನ್ನು ಮೀರಿ ಹೋಗುವುದು ತಾಳ್ಮೆಯಿಂದಲೇ ಸಾಧ್ಯ. ನಮಗೆ ಯಾವುದೇ ಗುರಿಯ ಸಾಧನೆಗೆ ತಾಳ್ಮೆ ಮತ್ತು ಧೈರ್ಯವು ಅಗತ್ಯವಾಗಿದೆ. ಜೀವನದಲ್ಲಿ ಎದುರಿಸಬೇಕಾದ ಹಲವು ಸಂಕಟಗಳು ಮತ್ತು ಕಷ್ಟಗಳು ಇರಬಹುದು, ಆದರೆ ತಾಳ್ಮೆಯು ನಮಗೆ ಅವುಗಳನ್ನು ಮೀರಿಸುವ ಶಕ್ತಿಯನ್ನು ನೀಡುತ್ತದೆ. ಇದು ನಮ್ಮನ್ನು ನಿರಂತರ ಪ್ರಗತಿಗೆ ಸಹಾಯ ಮಾಡುತ್ತದೆ. ಅಸಫಲತೆಯ ಅನುಭವಗಳನ್ನು ನಿರಾತಂಕ ಕಾರಣದಿಂದ ನೋಡುವ ಶಕ್ತಿ ಅದರಲ್ಲಿದೆ. ನಾವು ಯಾವ ಸಮಯದಲ್ಲಿಯೂ ತಾಳ್ಮೆಯನ್ನು ಹಿಡಿದಿರಬೇಕು ಮತ್ತು ಪ್ರತಿಯೊಂದು ಸಂಕಟವನ್ನು ಗಂಭೀರವಾಗಿ ಎದುರಿಸಬೇಕು. ತಾಳ್ಮೆ ಮತ್ತು ಸಹನೆ ಜೀವನದಲ್ಲಿ ಅತಿ ಮುಖ್ಯ ಸಮಸ್ಯೆಯನ್ನು ಶಿಕ್ಷೆಯಾಗಿ ಸ್ವೀಕರಿಸಿದರೂ ಕಷ್ಟಪಡಬೇಕಾಗುತ್ತದೆ. ಅದೇ ಸವಾಲಾಗಿ ಸ್ವೀಕರಿಸಿದರೆ ಉತ್ಸಾಹ ಮೂಡುತ್ತದೆ. ಕೋಪದಲ್ಲಿ ಒಂದು ಕ್ಷಣ ತಾಳ್ಮೆ ವಹಿಸಿದರೆ ಸಾಕು, ಅದು ದುಃಖದ 100 ದಿನಗಳಿಂದ ನಿಮ್ಮನ್ನು ಪಾರು ಮಾಡುತ್ತದೆ. ತಾಳ್ಮೆ ಮತ್ತು ಮೌನ ಅತ್ಯಂತ ಶಕ್ತಿಶಾಲಿ. ತಾಳ್ಮೆ ಮಾನಸಿಕವಾಗಿ ಗಟ್ಟಿಗೊಳಿಸಿದರೆ ಮೌನ ಭಾವನಾತ್ಮಕವಾಗಿ ಗಟ್ಟಿತನ ನೀಡುತ್ತದೆ. ಆತುರದಿಂದ ಏನನ್ನೂ ಸಾಧಿಸಲಾಗದು, ಒತ್ತಾಯದಿಂದ ಏನನ್ನೂ ಪಡೆಯಲಾಗದು. ಜೀವನದಲ್ಲಿ ತಾಳ್ಮೆ ಬಹುಮುಖ್ಯ. ತಾಳ್ಮೆ ಹೇಗಿರಬೇಕೆಂದರೆ ಬೇರೆಯವರು ನಿಮಗೆ ಅವಮಾನ ಮಾಡಿ ತಪ್ಪು ಮಾಡಿದೆ ಎಂದು ಪಶ್ಚಾತ್ತಾಪ ಪಡುವ ಹಾಗೆ. ತಾಳ್ಮೆ ಎನ್ನುವುದು ಇದ್ದರೆ ಅದು ಕೇವಲ ಶಿಲ್ಪಿಗಳಿಗೆ ಮಾತ್ರ. ಕಲ್ಲನ್ನು ಜೀವಂತವಾಗಿಸುವ ಅವರ ತಾಳ್ಮೆ ನಿಜಕ್ಕೂ ಅನನ್ಯ. ತಾಳ್ಮೆ ಇದ್ದರೆ ಸಮಯ ಕೂಡ ಸಹಾಯ ಮಾಡುತ್ತೆ. ತಾಳ್ಮೆ ಇಲ್ಲದಿದ್ದರೆ ಸಮಯ ಕೂಡ ಸಂಕಷ್ಟಗಳನ್ನು ಸೃಷ್ಟಿ ಮಾಡಿಬಿಡುತ್ತೆ. ಜೀವನದಲ್ಲಿ ತಾಳ್ಮೆ ಎಂಬುದು ಬಹಳ ಮುಖ್ಯ. ತಾಳ್ಮೆ ಎಂದರೆ ಅಡಚಣೆಗಳು ಬಂದಾಗ ನಮ್ಮ ಮನೋಬಲವನ್ನು ಹೆಚ್ಚಿಸಿ ಸಮಯದ ಬಳಿಕ ಯಶಸ್ವಿಯಾಗುವುದಕ್ಕೆ ಸಹಾಯ ಮಾಡುತ್ತದೆ. ಅನೇಕ ವೇಳೆ ನಮ್ಮ ಸ್ಥಿತಿ ಕಷ್ಟಗಳಿಗೆ ಸಿಕ್ಕಿಕೊಂಡಾಗ ಅವುಗಳನ್ನು ಎದುರಿಸಲು ಧೈರ್ಯ ಬೇಕಾಗುತ್ತದೆ, ಆದರೆ ತಾಳ್ಮೆ ಇದನ್ನು ಮೀರಿಸುವ ಶಕ್ತಿ ನಮಗೆ ಲಭ್ಯವಾಗುತ್ತದೆ. ಈ ಪ್ರಯಾಣದಲ್ಲಿ ಸಮರ್ಥನಾಗುವುದಕ್ಕೆ ನಮಗೆ ಸಹಾಯ ಮಾಡುತ್ತದೆ. ತಾಳ್ಮೆ ಇರುವ ಜನರನ್ನು ಎಂದೂ ನೋಯಿಸಬೇಡಿ. ಅವರು ಆ ನೋವನ್ನು ಕೂಡ ಅಷ್ಟೇ ತಾಳ್ಮೆಯಿಂದ ಸ್ವೀಕರಿಸಿ ಅದಕ್ಕೆ ತಕ್ಕ ಉತ್ತರ ಅಷ್ಟೇ ತಾಳ್ಮೆಯಿಂದ ನೀಡುತ್ತಾರೆ. ಆಗ ಆ ತಾಳ್ಮೆ ನಿಮ್ಮಲ್ಲಿ ಇರುವುದಿಲ್ಲ. ಯಾರೇ ಆಗಿರಲಿ, ಒಬ್ಬ ವ್ಯಕ್ತಿಯ ತಾಳ್ಮೆ ಪರೀಕ್ಷೆ ಯಾವತ್ತೂ ಮಾಡಬಾರದು. ಒಮ್ಮೆ ಆ ವ್ಯಕ್ತಿ ತಾಳ್ಮೆ ಕಳೆದುಕೊಂಡರೆ ನೀವು ಅಸಾಧ್ಯ ಎಂದು ಅಂದುಕೊಂಡಿದ್ದ ಕೆಲಸವನ್ನೂ ಕೂಡ ಆ ವ್ಯಕ್ತಿ ಮಾಡುವ ಸಂಬಂಧವೇ ಅಧಿಕವಾಗಿರುತ್ತದೆ. ತಾಳ್ಮೆಯಿಂದ ಕೂಡಿದ ಜೀವನವು ಸುಖಮಯವಾಗಿರುತ್ತದೆ. ಸೋಲುಗಳು ಬಂದಾಗ ನಾವು ನಿರಾಶರಾಗದೆ ಬದಲಾವಣೆ ಹೊಂದಿ ಮುಂದುವರಿಯುವ ಧೈರ್ಯವನ್ನು ಹೊಂದುತ್ತೇವೆ. ನಾವು ಯಾವಾಗಲೂ ಎದುರಿಸಬೇಕಾದ ಕಷ್ಟಗಳು ಬರುತ್ತವೆ, ಆದರೆ ತಾಳ್ಮೆಯು ನಮ್ಮ ಮುಂದಿನ ಹಂತಕ್ಕೆ ನಮ್ಮನ್ನು ಸಹಾಯ ಮಾಡುತ್ತದೆ. ಇದು ನಮ್ಮನ್ನು ಯಶಸ್ವಿಗಳಾಗುವ ದಾರಿಯಲ್ಲಿ ಮುಂದುವರಿಸುತ್ತದೆ. ನಾವು ನಮ್ಮ ಲಕ್ಷ್ಯಗಳ ಕಡೆಗೆ ಸಾಗಬೇಕಾದರೆ ತಾಳ್ಮೆ ಮತ್ತು ನಿರಂತರ ಶ್ರಮ ಅತ್ಯಂತ ಅವಶ್ಯಕ. ನಮ್ಮ ಪ್ರಯತ್ನಗಳು ಫಲ
ಕರ್ತವ್ಯಗಳನ್ನು ಹೊಂದುವವರೆಗೂ ನಾವು ತಾಳ್ಮೆಯನ್ನು ಹಿಡಿಯಬೇಕು ಮತ್ತು ನಿರಾತಂಕವಾಗಿ ಪ್ರಯತ್ನ ಮಾಡಬೇಕು. ನಾವು ತಾಳ್ಮೆಯನ್ನು ಹೊಂದಿರುವಾಗ ನಾವು ಯಾವ ಕಷ್ಟಗಳನ್ನು ಎದುರಿಸಿದರೂ ನಮ್ಮ ಗುರಿ ಸಾಧಿಸಲು ಸಾಧ್ಯವಾಗುತ್ತದೆ. ತಾಳ್ಮೆಯು ನಮ್ಮ ಜೀವನವನ್ನು ಸುಖಮಯವಾಗಿ ಮಾಡಿ ನಮ್ಮ ಗತಿಯನ್ನು ಬೆಳೆಸಿ ನಮ್ಮ ಬದುಕನ್ನು ಉಜ್ವಲಗೊಳಿಸುತ್ತದೆ. ಈ ನನ್ನ ಪ್ರಯತ್ನ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.